ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬದಲಾವಣೆಯ ಪರ್ವ ಬಿಜೆಪಿನಲ್ಲೂ ಕೂಡ ಶುರುವಾಗಿದೆಯಾ? ಯಾಕಂದರೆ ಅಧ್ಯಕ್ಷರ ಬಗ್ಗೆ ಇರುವಂಥ ಅಸಮಾಧಾನ, ಜೊತೆಗೆ ಕೆಲವರಂತೂ ನೇರವಾಗಿ ಮಾತಾಡಿದ್ದು, ಬದಲಾಯಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದು, ಇದೆಲ್ಲದನ್ನು ಕೂಡ ನಾವು ನೋಡಿದ್ದೀವಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ. 6 ತಿಂಗಳ ಹಿಂದೆನೇ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಚಿಂತನೆ ನಡೆಸಿತ್ತಾ? ಅಸಮಾಧಾನ ಸ್ಫೋಟದ ಸಂದರ್ಭದಲ್ಲಿ ವರಿಷ್ಠರು ಬದಲಾಯಿಸಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ರಾ? ವರಿಷ್ಠರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಾ? ನಾಯಕರ ಹತ್ರ ಅವ್ರ ಒಪಿನಿಯನ್ ಕೂಡ ಕೇಳಿದ್ರಾ? ಈ ರೀತಿ ಪ್ರಶ್ನೆಗಳು ಕೂಡ ಇದ್ದಿವೆ. ಯಾಕಂದರೆ ಹೌದು, ಬಿಜೆಪಿ ನಾಯಕರಿಂದ ಎಲ್ಲ ವಿವರಗಳನ್ನು ಅವ್ರು ಕಲೆ ಹಾಕಿದ್ರು. ಬಿಜೆಪಿ ವಲಯದಲ್ಲೇ ಹೇಳ್ತಾ ಇದ್ರು, ಸದ್ಯಕ್ಕೆ ಬದಲಾಯಿಸುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಅನ್ನುವಂಥ ಮಾತು. ಆದರೆ ಅಭಿಪ್ರಾಯ ಸಂಗ್ರಹದ ಸಂದರ್ಭದಲ್ಲಿ 3 ಜನರ ಹೆಸರು ಬಂದಿದೆ. ಅರವಿಂದ್ ಲಿಂಬಾವಳಿ, ಸುನಿಲ್ ಕುಮಾರ್ ಮತ್ತು ಅರವಿಂದ್ ಬೆಲ್ಲದ್. ನಾಯಕರು 3 ಜನರ ಹೆಸರಿಟ್ಟಿದ್ರಂತೆ. ಸುನಿಲ್ ಕುಮಾರ್ ಜೊತೆಗೂ ಕೂಡ ವರಿಷ್ಠರು ಚರ್ಚೆ ಮಾಡಿದರು. ಇನ್ನು ಅರವಿಂದ್ ಲಿಂಬಾವಳಿ ಬಿಡಿ, ನಿರಂತರವಾಗಿ ನಾಯಕರ ಜೊತೆಗೆ ಸಂಪರ್ಕದಲ್ಲಿರ್ತಾರೆ. ಇಲ್ಲಿನ ಎಲ್ಲ ವಿವರಗಳನ್ನು ಕೂಡ ನಾಯಕರಿಗೆ ಮುಟ್ಟಿಸ್ತಾರೆ. ಅವರ ಹೆಸರು ಕೂಡ ಚಾಲ್ತಿಯಲ್ಲಿತ್ತು. ಇನ್ನೊಂದು ಪ್ರಮುಖವಾದಂಥ ಹೆಸರು ಅರವಿಂದ್ ಬೆಲ್ಲದ್ ಅವರದ್ದು. ಅರವಿಂದ್ ಬೆಲ್ಲದ್ ಹಿಂದಿನಿಂದಲೂ ಕೂಡ ಅವ್ರಿಗೂ ಕೂಡ ಒಳಗಿಂದೊಳಗೆ ಸಾಕಷ್ಟು ಅಸಮಾಧಾನಗಳಿದೆ. ಇದೆಲ್ಲದರ ನಡುವೆನೂ ಕೂಡ ನಮಗೆ ಸಿಗಬೇಕಾದಂಥ ಸ್ಥಾನ ಮಾನ ಸಿಗ್ತಿಲ್ಲ ಅನ್ನುವಂಥ ಬೇಸರ, ಬೇಗುದಿ ಕೂಡ ಅವ್ರನ್ನ ಕಾಡ್ತಾ ಇದೆ. ಈ 3 ಹೆಸರುಗಳಲ್ಲಿ ಅರವಿಂದ್ ಬೆಲ್ಲದ್ ಅವರ ಹೆಸರು ಕೂಡ ಒಂದು, ಇನ್ನೊಂದು ಅರವಿಂದ್ ಲಿಂಬಾವಳಿ, ಮತ್ತೊಬ್ಬರು ಸುನಿಲ್ ಕುಮಾರ್ ಮತ್ತು ಲಿಂಬಾವಳಿ ಇಬ್ಬರು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿರುವಂಥವರು. ಬದಲಾದಂಥ ಸಂದರ್ಭ ಸನ್ನಿವೇಶಗಳಲ್ಲಿ ಅರವಿಂದ್ ಲಿಂಬಾವಳಿಯವರಿಗೆ ಸೀಟ್ ಸಿಕ್ಕಿಲ್ಲ, ಪ್ರಶ್ನೆ ಬೇರೆ, ಟಿಕೆಟ್ ಸಿಕ್ಕಲಿಲ್ಲ. ಅವರ ಪತ್ನಿ ಅವರ ಕ್ಷೇತ್ರದಲ್ಲಿ ನಿಂತು ಗೆದ್ದರು. ಆದರೆ ಈಗಲೂ ಕೂಡ ಅವರು ನಿರಂತರವಾಗಿ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹಾಗಾದರೆ ನಿಜಕ್ಕೂ ಹೊಸ ಹೆಸರು ಏನಾದರೂ ಘೋಷಣೆ ಆಗುತ್ತಾ? ಈ ತರಹದ ಪ್ರಶ್ನೆಗಳು ಕೂಡ ಈಗ ಎದ್ದಿವೆ. ರಾಜ್ಯದಲ್ಲಿ ಸದ್ಯದಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದು ಅನ್ನುವಂಥದ್ದನ್ನು ಖುದ್ದು ವಿಜೇಂದ್ರ ಅವರೇ ಹೇಳಿದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳಿರುವಂಥದ್ದು ಸಹಜ. ಅತಿ ಶೀಘ್ರದಲ್ಲೇ 6-7 ರಾಜ್ಯಗಳಲ್ಲಿ ವೀಕ್ಷಕರನ್ನು ನೇಮಕ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ವಿಜೇಂದ್ರ. ನೋಡ್ರಿ, ಸದಾನಂದ ಗೌಡರು ಹಿರಿಯರಿದ್ದಾರೆ, ನಾಳೆ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಚರ್ಚೆ ಮಾಡ್ತೇನೆ. ಏನೋ ಭಾಳ ಬೂದಿ ಮೆಚ್ಚೋದು ಕೆಂಡದ ಥರ ಇದೆ, ಅದನ್ನು ನಾನು ಒಪ್ಕೊಳ್ಳೋದಿಲ್ಲ. ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಭಿಪ್ರಾಯಗಳು ಬೇರೆ ಇರ್ತಕ್ಕಂಥದ್ದು ಸಹಜ. ಯಾವುದೊಂದು ರಾಜಕೀಯ ಪಕ್ಷ ಇರ್ತಕ್ಕಂಥದ್ದು ಸಹಜ. ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ವಿಚಾರದಲ್ಲಿ ಇನ್ನೂ ನೇಮಕಾತಿ ಆಗ್ತಾ ಇಲ್ಲ, ಗೊಂದಲಗಳಿದೆ, ಹಾಗಾಗಿ ಮುಂದೋಡ್ತಾ ಇದ್ದಾರೆ. ಯಾವುದೂ ಕೂಡ ಸತ್ಯ ಅಲ್ಲ. ಈಗ ದೇಶದಲ್ಲಿ 14 ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಆಯ್ಕೆ ಮುಗಿದಿದೆ, ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ, ಘೋಷಣೆ ಕೂಡ ಆಗಿದೆ. ಸದ್ಯದರಲ್ಲೇ ಅತಿ ಶೀಘ್ರದಲ್ಲೇ ಇನ್ನೊಂದು 6-7 ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ. ಯಾಕೆಂದರೆ ಅದಾದಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಕೂಡ ಆಗುವಂಥದ್ದು. ಕರ್ನಾಟಕ ಒಂದೇ ಅಲ್ಲ ಅಂದೆ. ನನ್ನ ಮೊನ್ನೆ ಸದಾನಂದ ಗೌಡರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಅದು ಖಂಡಿತ ಅರ್ಧ ಸತ್ಯ ಅಷ್ಟೇ. ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ಉತ್ತರ ಪ್ರದೇಶ ರಾಜ್ಯದ ಅಧ್ಯಕ್ಷರ ನೇಮಕಾತಿನೂ ಕೂಡ ಆಗಿಲ್ಲ, ತೆಲಂಗಾಣ ರಾಜ್ಯದ್ದು ಕೂಡ ಆಗಿಲ್ಲ, ಕರ್ನಾಟಕವೂ ಕೂಡ ಆಗಿಲ್ಲ. ಆದರೆ ಅತಿ ಶೀಘ್ರದಲ್ಲೇ ಕರ್ನಾಟಕವೂ ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಸದ್ಯದಲ್ಲೇ ಆಗ್ತದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH